ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KNP ಮಿನಿ ಟ್ರಕ್ ವಿಡಿಯೋ ಲಾಗ್ಗೆ. ಇಷ್ಟು ದಿನ ಏನಕ್ಕಪ್ಪ ವಿಡಿಯೋ ಮಾಡಿದೆ ಅಂತಂದರೆ ಲೋಡಿಂಗ್ಗಳು ಯಾವುದೂ ಇದ್ದಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟು ದಿನ ಇಲ್ಲೇ ಲೋಕಲ್ಲಾಗೆ ಬಾಡಿಗೆ ಹೊಡ್ಕೊಂಡು ಗಾಡಿ ಎಲ್ಲ ಪೂರ್ತಿಯಾಗಿ ಕೆಲಸ ಮಾಡಿಸಿದ್ವಿ. ಏನಕ್ಕಪ್ಪ ಅಂದರೆ ಸೀಸನ್ ಸ್ಟಾರ್ಟ್ ಆಯಿತು, ತರಕಾರಿಗಳು ಇಪ್ಪಟ್ಟು ಸೀಸನ್ ಲಾಂಗು. ಹಂಗಾಗಿ ಗಾಡಿಯೆಲ್ಲ ಇಷ್ಟು ದಿನ ರೆಡಿ ಮಾಡಿಸ್ಕೊಂಡು ಇಲ್ಲೇ ಲೋಕಲ್ ಹೊಡ್ಸ್ಕೊಂಡಿದ್ದೆ. ಅದಕ್ಕಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಚಿತ್ರದುರ್ಗಕ್ಕೆ ಬಂದೆ, ಲೋಡಿಂಗ್ ಇತ್ತು, ಲಾಂಗ್ ಡ್ರೈವು ಕ್ಯಾನ್ಸಲ್ ಆಗೋಗ್ಬಿಟ್ಟು. ಹಂಗಾಗಿ ನಮಗೆ ಇವಾಗ ಒಂದು ಲೋಡ್ ಸಿಕ್ಕಿದೆ. ಎಲ್ಲಿಗಪ್ಪ ಲೋಡಿಂಗ್ ಅಂತಂದರೆ ಇವಾಗ ಇಲ್ಲೇ ಚಿತ್ರದುರ್ಗದಲ್ಲಿ ಇರೋದು. ಚಿತ್ರದುರ್ಗದಿಂದ ಲೋಡ್ ಮಾಡ್ಕೊಂಡು ಮುಂದೆ ಹುಬ್ಳಿ ಬಿಟ್ಟು ಒಂದು 100 ಕಿಲೋಮೀಟ್ರ್ ಹೋಗ್ಬೇಕು. ಲೊಕೇಶನ್ ಹಾಕ್ತೀವಿ ಅಂತ ಹೇಳಿದ್ದಾರೆ, ಹಾಕ್ಲಿ. ಲೊಕೇಶನ್ ಹತ್ರ ಹೋಗಿ ಲೋಡ್ ಮಾಡ್ಕೊಳ್ಳೋಣ. ಇನ್ನು ಮುಂದೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಿ. ಇಷ್ಟು ದಿನ ಲೋಡಿಂಗ್ ಇಲ್ಲದಿರೋ ಒಂದು ಕಾರಣಕ್ಕಷ್ಟೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದರೆ ಮಾಡ್ತಾಯಿದ್ದೆ. ಇವತ್ತೇನೇನು ಕೆಲಸ ಮಾಡಿಸಿದ್ವಪ್ಪ ಅಂತ ತೋರಿಸ್ತೀನಿ ಬನ್ನಿ. 2 ಪಾಂಡ್ಸ್ ಪೌಡ್ರ್ ತಗೊಂಡು 2 ಹೊಸ ಟೈರು ಮತ್ತು 2 ಹೊಸ ಡಿಕ್ಸ್ ತಗೊಂಬಂದೆ. ಪಾಂಡ್ಸ್ ಪೌಡ್ರ್ 280 ರೂಪಾಯಿ, 18,000 ರೂಪಾಯಿ 2 ಟೈರು, 9,200 ರೂಪಾಯಿ ಒಂದು ಟೈರು, 2 ಡಿಕ್ಸ್ ರೇಟ್ ಬಂದುಬಿಟ್ಟು 3,000 ರೂಪಾಯಿ ಒಂದು ಡಿಕ್ಸು. ಬನ್ನಿ, ಇಷ್ಟಕ್ಕೆ ಟೋಟಲ್ 24,580 ರೂಪಾಯಿ ಆಯಿತು. ಪೌಡ್ರೆಲ್ಲ ಆಯಿತು. ಒಂದು ಟೈರು ಈ ಕಡೆ ಟೈರ್ ಅಲ್ಲೇ ಫಿಟ್ ಮಾಡಿದ್ದೀನಿ. ಇದನ್ನ ರೈಟ್ ಸೈಡಿಗೆ ಫಿಟ್ ಮಾಡೋಕೆ ಬ್ಯಾಕಿಗೆ ಎಲ್ಲ ಫಿಟ್ ಮಾಡಿಸ್ಕೊಂಡು ವೀಲ್ ಅಲೈಜ್ಮೆಂಟ್ ಮಾಡಿಸ್ಬಿಡೋಣ. ಹಂಗೆ ಒಂದೇ ಸರಿ ಕೆಲಸ ಮುಗಿದೋಗ್ಬಿಡುತ್ತೆ. ವೀಲ್ ಅಲೈಜ್ಮೆಂಟ್ ಮಾಡಿಸಿದ್ದಾರೆ ಅಲ್ಲೇ. ಇದನ್ನು ಮುಗಿಸ್ಕೊಂಡು ಲೋಡಿಂಗ್ ಇದೆ, ಲೋಡಿಂಗ್ ಹೋದ್ರಾಗುತ್ತೆ. ನಮ್ಮ ಗಾಡಿದು ಕೂಲಿಂಗ್ ಪೇಪರು ಇಲ್ಲೇವರೆಗೆ ಇತ್ತು, ಗ್ಲಾಸ್ ಏನು ಮುಂದೆ ಕಾಣ್ತಿದ್ದಿಲ್ಲ. ಹಂಗಾಗಿ ಎಲ್ಲ ಕೂಲಿಂಗ್ ಪೇಪರ್ ಎಲ್ಲ ಕಿತ್ತಾಕ್ಸಿ ಮೇಲೂ ಅಷ್ಟೇ ಇಲ್ಲಿವರೆಗೂ ಹಾಕ್ಸಿದೆ ಕೂಲಿಂಗ್ ಪೇಪರು. ಈಗ ಇಲ್ಲಿವರೆಗೂ ಅಷ್ಟೇ ಇರೋದು. ಸಿಂಪಲಾಗೆ ಒಂದು ನೇಮ್ ಇದೆ ಅಷ್ಟೇ ಮುಂದೆ ಫ್ರಂಟಿಗೆ. ಈ ಡ್ಯಾಶ್ ಬೋರ್ಡ್ ಮೇಲೆ ಎಲ್ಲ ಇದು ಮ್ಯಾಟೆಲ್ಲ ಹಾಕಿದ್ವಿ, ಗ್ರೀನು ಅದೆಲ್ಲ ತೆಗೆದು ಹಾಕಿದ್ವಿ. ಫ್ಯಾನ್ ಇತ್ತು, ಮತ್ತು ಫ್ಯಾನೆಲ್ಲ ಬಿಚ್ಚಾಕಿ ಕ್ಲೀನಾಗಿ ಸಾದಾ ಸೀದಾ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು. ಸ್ಟೇರಿಂಗ್ ಕವರು ಎಲ್ಲ ಕಿತ್ತಾಕಿ ಸಿಂಪಲಾಗಿ ಇಟ್ಟಿದ್ದೀನಿ ಇವಾಗ ಗಾಡಿನ. ನೋಡ್ತಾ ಇರ್ಬೋದು ನೀವು. ಬನ್ನಿ ಏನೇನು ಹಾಕ್ಸಿದೆ ಅಂತ ಹೇಳ್ತೀನಿ. ಮತ್ತು ನೋಡಿ, ಸೈಡು ಮಿರರ್ ಒಂದು ಸ್ವಲ್ಪ ದೂರಿಂದ ಬರೋ ಗಾಡಿ ಕಾಣಲಿ ಅಂತೇಳಿ ಮಿರರೆಲ್ಲ ಹಾಕ್ಸಿದೆ. ಇಲ್ಲಿಂದ ಎಷ್ಟು ಒಂದು 2 ಕಿಲೋಮೀಟ್ರನ್ನ ಹೋಗ್ಬೇಕು. ಇಲ್ಲೇ ಪಕ್ಕದಲ್ಲೇ ನಾವು ವೀಲ್ ಅಲೈಜ್ಮೆಂಟ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡಿದ್ದು. ಜೇಕೆ ಅಂತ ಕಾಣ್ತಿದ್ದಲ್ಲ, ಅಲ್ಲೇ ವೀಲ್ ಅಲೈಜ್ಮೆಂಟ್ ಎಲ್ಲ ಮಾಡಿಸ್ಕೊಂಬಂದಾಯಿತು. ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟ್ ಹತ್ರ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಕೂಲಿಂಗ್ ಪೇಪರ್ ತೆಗೆಸಿದ್ರಿಂದ ಗಾಡಿ ಎಲ್ಲ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣಿಸ್ತಿದೆ ಫ್ರಂಟ್. ಹಿಂಗೆ ಇದು ಬಿಡಲಿ ಫಟ್ ಕೂಲಿಂಗ್ ಪೇಪರ್ ಹಾಕ್ಸೋದು ಬೇಡ, ಅದಕ್ಕೋಸ್ಕರನೇ ತೆಗೆಸಿದ್ದು. ಮುಂದೆ ರೋಡ್ ಎಲ್ಲ ಚೆನ್ನಾಗಿ ಕಾಣ್ತಿದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಿದೆ. ಮತ್ತು ಭಾಳ ಜನ ಗುರು ವೀಡಿಯೋ ಹಾಕಿಲ್ಲ ಅಂತಿದ್ರಿ. ಏನಿಲ್ಲ ಗುರು, ಒಂದೇ ಕಾರಣ ಅಷ್ಟೇ, ಲೋಡಿಂಗು ಇಲ್ಲ ಮತ್ತು ಗಾಡಿ ಕೆಲಸ ಇತ್ತು, ಹಂಗಾಗಿ ಹಾಕಿಲ್ಲ ಅಷ್ಟೇ. ಇನ್ನು ಮುಂದೆ ಬರ್ತಾವೆ ಇಪ್ಪಟ್ಟು ವೀಡಿಯೋಸು. ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗ ಗುರು, ಹಿಂಗೆ ಸಿಟಿ ಹೋಗ್ಬೋದು ನೋಡಿ. 4,88,590 ಕಿಲೋಮೀಟ್ರು ಗಾಡಿ ಓಡಿದೆ ನಮ್ಮದು ಇವಾಗ ರಮ್ಮಾಗಿರೋದು. ನೋಡೋಣ ಟೈರ್ ಎಷ್ಟು ಬರ್ತವೆ. ಇವಾಗ ವೀಡಿಯೋ ಮಾಡ್ಕೊಂಡಿದ್ವಿ, ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಬ್ಯಾಕ್ ಟೈರು ನೋಡೋಣ. ಎಲ್ಲ ಟೈರ್ ಹೋದ್ಮೇಲೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಸಾವಿರ ಓಡ್ತು ಏನು ಕತೆ ಅಂತೇಳಿ. ಇಲ್ಲೇ ಲೆಫ್ಟಿಗೆ ತಗೊಂಡು ಹೋದರೆ ಸಿಟಿ ಒಳಗೆ ಹೋಗ್ಬೋದು. ನಾವು ಸೀದಾ ಡೆಡ್ ಎಂಡಿಗೆ ಹೋಗಿ ಚಂದ್ರವಳ್ಳಿ ಇದಲ್ಲ, ಚಂದ್ರವಳ್ಳಿಯಿಂದ ಲೆಫ್ಟಿಗೆ ಹೋದರೆ ಅಲ್ಲೇ ಆರಾಮಾಗಿ ಹೋಗ್ಬೋದು. ಡೆಡ್ ಎಂಡಿಂದ ಇದರಿಂದ ಸಿಟಿ ಒಳಗೆ ಎಂಟ್ರಿ ಆಗಿ ಇಲ್ಲಿ ಹಿಂದೆ ಬ್ಯಾಕ್ ಸೈಡು ಏರೆಲ್ಲ ಚೆಕಪ್ ಮಾಡಿಸಿದಾಯಿತು. ಬನ್ನಿ, ಇಲ್ಲಿಂದ ಇಲ್ಲೇ ಮುಂದೆ ರೈಲ್ವೆ ಸ್ಟೇಷನ್ ಇರೋದು. ಇಲ್ಲಿಂದ ಒಂದು 500 ಮೀಟ್ರ್ ಇದೆ. ಲೊಕೇಶನ್ ಪಾಯಿಂಟ್ ಹತ್ರ ಹೋಗೋಣ. ಫೈನಲಾಗಿ ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಬಂದು ಗಾಡಿ ನಿಲ್ಲಿಸಿದ್ದಾಯಿತು. ಪಾರ್ಟಿ ಊಟಕ್ಕೆ ಹೋಗಿದಾರಂತ, ಇನ್ನು ಬರ್ತಾರೆ. ಇದೇ ರೈಲ್ವೆ ಸ್ಟೇಷನ್ನು ಚಿತ್ರದುರ್ಗ. ಇಲ್ಲೇ ಲೋಡ್ ಆಗುತ್ತೆ ನಮ್ಮ ಗಾಡಿ. ಅಲ್ಲಿವರೆಗೂ ಒಂದು ಟೀ ಕುಡ್ಕೊಂಡು ಬರೋಣ ಆರಾಮಾಗಿ ಹೋಗಿ. 1 hour later. ಟೀ ಎಲ್ಲ ಕುಡ್ಕೊಬಂದು ಗಾಡಿ ಲೋಡಿಂಗ್ ಆಗ್ತಾಯಿದೆ ನೋಡಿ. ಇದೆಲ್ಲ ಮೆಟೀರಿಯಲ್ ಏನಪ್ಪ ಅಂದರೆ ರೈಲ್ವೆ ಹಳಿಗಳು ಕ್ಲೀನ್ ಎಲ್ಲ ಮಾಡ್ತಾರಲ್ಲ, ಅದರ ಲೇಬರ್ಸ್ ಐಟಮ್ಗಳು, ಇವೆಲ್ಲ ರೈಲ್ವೆ ಐಟಮು ಇಲ್ಲೇ ಮನೇಲಿದೆ, ಹಾಕ್ತವ್ರೆ. ಲೋಡೆಲ್ಲ ಮಾಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಆಂಜನೇಯ ಸ್ವಾಮಿ ದೇವಸ್ಥಾನ. ಗಾಡಿ ಇವತ್ತೆಲ್ಲ ಕ್ಲೀನಾಗಿ ತೊಳ್ಕೊಬಂದಿದೆ. ಹಂಗಾಗಿ ಶನಿವಾರ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಪೂಜೆ ಎಲ್ಲ ಮುಗೀತು ಆಲ್ರೆಡಿ.
ಪ್ರಸಾದ ಬೇರೆ ಕೊಟ್ಟವ್ರೆ, ಬಾಳೆಹಣ್ಣು ಹೂವು. ಮುಂದೆ ಹೋಗಿ ತಿನ್ಕೊಂತ ಹೋಗೋಣ. ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಚಿತ್ರದುರ್ಗಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಹೈವೇ ಜಾಯಿನ್ ಆಗಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲೇ ಬಂದು ಸೀಬಾರ ಹತ್ರ ಒಂದು ಲೆಫ್ಟ್ ಸೈಡಿಗೆ ಬಂಕ್ ಇತ್ತು. ಇಲ್ಲಿ ಇದೆ ಇಷ್ಟೇ ನೋಡಿ, ಮೆಟ್ರೋಲ್ ಐಟಮ್ ಬಂದಿರೋದು. ಡೀಸೆಲ್ ಹಾಕ್ಸೋಕೆ ನಿಲ್ಸಿದೆ, ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಡೀಸೆಲ್ ಹಾಕ್ಸ್ಕೊಳ್ಳೋಣ ಇವಾಗ. ಒಂದು 4,000 ಹಾಕ್ಸ್ಕೊಂಡು ಹೋದ್ರಾಗುತ್ತೆ. ಇಷ್ಟೊತ್ತಿಗೆ ಆಲೆ ಹೆವಿ ನಿದ್ದೆ ಬಂದಂಗೆ ಆಗ್ತೈತೆ. ಎಲ್ಲಿದ್ದೀವಪ್ಪ ಅಂತಂದರೆ ಇವಾಗ ಆಲೆ ಹರಿಹರ ಹತ್ರ ಇದ್ದೀವಿ. ಎಷ್ಟು ಒಂದು 85-90 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಇನ್ನೂ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಆಲೆ ಇಷ್ಟೊತ್ತಿಗೆ ಸಖತ್ ನಿದ್ದೆ ಬರ್ತಿದೆ. ಫಸ್ಟ್ ಎಲ್ಲ ನಿಲ್ಲಿಸಿ ಮುಖ ತೊಳ್ಕೊಂಡು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಒಂದು ವಾರದಿಂದ ಗಾಡಿಗೆ ಹೋಗಿಲ್ಲ. ಫುಲ್ಲು ಇಷ್ಟೊತ್ತಿಗೆ ಆಲೆ ಊಟ ಮಾಡಿ ಮನೆಗೆ ಆರಾಮಾಗಿ ಮಲ್ಕೊಂಡ್ಬಿಡ್ತಿದ್ದೆ. ಟೀ ಇನ್ನೇನು ಕುಡಿಯೋದು, ಊಟಕ್ಕೆ ಟೈಮ್ ಅದಂತೇಳಿ ಇಲ್ಲೇ ಒಂದು ರೋಡ್ ಸೈಡಲ್ಲಿ ಡಾಬಾ ಸಿಕ್ತು. ಮಡಿಕೆ ಮಸಾಲ ಮತ್ತು ರೋಟಿ ತಗೊಂಡಿದ್ವಿ. ಊಟ ಮಾಡ್ಕೊಂಡು ಹೋಗೋಣಂತೆ. ಮತ್ತು ಒಂದು ಹಾಫ್ ಎಗ್ ರೈಸ್ ತಗೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಗಾಡೀಲಿ ಕೂತ್ಕೊಂಡಿದ್ದಾಯಿತು. ನಿದ್ದೆ ಸ್ವಲ್ಪ ಕ್ಲಿಯರ್ ಆಯಿತು. ಟೀ ಕುಡ್ಕೊಂಡು ಆರಾಮಾಗಿ ಬಂದು. ಊಟ ಏನು ಅಷ್ಟಕ್ಕೊಂದು ಚೆನ್ನಾಗಿದ್ದಿಲ್ಲ ಗುರು. ಅಷ್ಟೇನು ರೈಸ್ ಐಟಮು ಚೆನ್ನಾಗಿದ್ದಿಲ್ಲ, ರೊಟ್ಟಿ ಅಷ್ಟಕ್ಕಷ್ಟೇ. ಏನೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿ ಬರಬೇಕು ಹೋದ್ಮೇಲೆ. ಯಾಕಂದರೆ ಮುಂಚೆ ಹೋಗೋಕ್ಕಿಂತ ಮುಂಚೆ ಹೆಂಗಿರುತ್ತೆ ಅಂತೇಳಿ ಫಸ್ಟ್ ಟೈಮ್ ಒಂದೊಂದು ಡಾಬು ಹೊಸ್ದಾಗಿ ಹೋದಾಗ ಗೊತ್ತಿರಲ್ಲ. ನಮ್ಗೆ ಗೊತ್ತಿರೋ ಕಡೆ ಸೈಡ್ ಆದರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೆಂಗೆ ಅಂತ. ಬನ್ನಿ, ಇಲ್ಲಿಂದ ಮುಂದೆ ಇನ್ನೇನು ಹರಿಹರ ಬಿಟ್ಟು ಒಂದು ಸ್ವಲ್ಪ ದೂರ ಎಲ್ಲರೂ ಹೋಗಿ ನಿದ್ದೆ ಬಂದರೆ ಹಾಕ್ಕೊಂಡು ಮಲ್ಕೊಂಡು ಹೋಗೋಣಂತೆ. ಹೆವಿ ಅಂದರೆ ಹೆವಿ ನಿದ್ದೆ ಬರ್ತೈತೆ. ಈಗಂತೂ ಓಡ್ಸೋಕ್ಕಾಗದೇ ಕೆಲಸ ಇದು. ಇಲ್ಲೇ ಮುಂದೆ ಟೋಲ್ ಪಾಸ್ ಮಾಡಿ ಮುಂದೆ ಟೋಲ್ ಹತ್ರ ಜಾಗ ಇರುತ್ತೆ, ಇಲ್ಲೇ ನಿಲ್ಸ್ಕೊಂಡು ಮಲ್ಕೊಂಬಿಡೋಣ. ಆರಾಮಾಗಿ ಹೋದ್ರಾಗುತ್ತೆ. ಏನು ಟೆನ್ಷನ್ ಅರ್ಜೆಂಟ್ ಏನಿಲ್ಲ, ಹೋಗಲೇಬೇಕನ್ನೋದು. ಆರಾಮಾಗಿ ಬೆಳಿಗ್ಗೆ ಹೋಗಿ ಖಾಲಿ ಮಾಡಿದ್ರು ಆರಾಮಾಗಿ ಮಾಡ್ತೀವಿ. ಹಂಗಾಗಿ ಇಲ್ಲೇ ಲೆಫ್ಟ್ ಸೈಡಿಗೆ ಹಾಕಿ ಆರಾಮಾಗಿ ಮಲ್ಕೊಂಬಿಡೋಣ. ಎಲ್ರಿಗೂ ಗುಡ್ ನೈಟ್. 5 hours later. ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೈಟು ಇಲ್ಲೇ ಹರಿಹರ ಟೋಲ್ ಹತ್ರ ಬಂದು ನೈಟ್ ಫುಲ್ ಹೇಗೆ ನಿದ್ದೆ ಬಂದಂತೇಳಿ ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡಿದ್ದು. ಟೈಮ್ ಬಂದುಬಿಟ್ಟು ಅಲ್ಲೇ ರಾತ್ರಿ ನಾವೆಷ್ಟು ಇಲ್ಲಿಗೆ ಬಂದಾಗ 9:30-10 ಗಂಟೆ, 9:30-10 ಗಂಟೆ ಆಗಿತ್ತು. ನಿದ್ದೆ ಬರೋದಂತೇಳಿ ಇಲ್ಲೇ ಮಲ್ಕೊಂಡಿದ್ವಿ. ಬಂದು ಟೈಮ್ ಎಷ್ಟಾಗಿದೆ ಅಂದರೆ ಇವಾಗ ನೋಡೋದು ತೋರಿಸ್ತೀನಿ. 3 ಗಂಟೆ ಆಗಿಬಿಟ್ಟಿದೆ. ಫುಲ್ಲು ಸಣ್ಣ ಗಾಳಿ ಬರೋದ್ರಿಂದ ಕ್ಯಾರಿಯರ್ ಮೇಲೆ ಮಲ್ಕೊಂಡಿದ್ದು. ಆರಾಮಾಗಿ ನಿದ್ದೆ ಆಯ್ತಲ್ಲ. ಫುಲ್ಲು ಇದೇ ಟೋಲ್ ಹತ್ರನೇ ಮಲ್ಕೊಂಡಿದ್ದು. ಬನ್ನಿ ಇಲ್ಲಿಂದ ಬಿಡೋಣ. ಗಾಡಿ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದಾಯಿತು. ಇನ್ನೇನು ಹೊರಡೋ ಸಮಯ ನಮ್ದು ಇವಾಗ. ಬನ್ನಿ ಹೋಗೋಣ. ಗಾಡಿ ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟವ್ರೆ ಗುರು. ಯಾವತ್ತೇ ಆಗಲಿ ಟೋಲ್ ಹತ್ರ ಇಲ್ಲ ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಮಲ್ಕೊಬೇಕು, ಸೇಫ್ಟಿ ಇರುತ್ತೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ರೋಡ್ ಸೈಡಲ್ಲಿ ಹಾಕಿ ಮಲ್ಕೊಳಕ್ಕಿನ್ನ ಗಾಡಿಗೆ ಮಾಲಿದ್ದಾಗ ಯಾವತ್ತೇ ಆಗಲಿ, ಮಾಲ್ ಇರಲಿ ಬಿಡಲಿ, ಆದರೂ ಟೋಲ್ ಹತ್ರ ಇಲ್ಲಾಂದರೆ ಪೆಟ್ರೋಲ್ ಬಂಕ್ ಹತ್ರ ಸೇಫ್ಟಿ ಇರೋ ಜಾಗದಾಗ ಹಾಕೊಂಡು ಮಲ್ಕೊಬೇಕು. ಏನು ಟೆನ್ಷನ್ ಇರೋಲ್ಲ ನೋಡಿ. ಎಲ್ಲ ಲೈನಿಗೆ ಫುಲ್ಲು ಗಾಡಿಗಳೆಲ್ಲ ಹಾಕ್ಕೊಂಡು ಎಲ್ಲ ಮಲ್ಕೊಂಡಿರೋರೆ. ನಾವು ಇಲ್ಲೇ ಆ ಸೈಡ್ ಹಾಕಿ ಮಲ್ಕೊಂಡಿದ್ರು. ರಾತ್ರಿ ಮುಂದೆ ಹೋಗಿ ಇಲ್ಲೇ ಒಂದು ಟೀ ಕುಡ್ಕೊಂಡು ಹೋಗೋಣಂತೆ. ಟೀ ಕುಡ್ದಿಲ್ಲ, ಟೀ ಕುಡಿಯೋಣ. ಇಲ್ಲೇ ಎಲ್ಲಾದರೂ ಇರ್ತವೆ, ಇಲ್ಲೇ ಇದ್ದಾವೆ ಟೀಗಳು. ನಿಲ್ಸ್ಕೊಳ್ಳೋಣ ಟೀ. ಇನ್ನು 4 ಅವರ್ 20 ನಿಮಿಷ ತೋರಿಸ್ತಿದೆ. 217 ಕಿಲೋಮೀಟ್ರ್ ಇದೆ. ನಾವು ಹೋಗ್ತಿರೋದು ಇವಾಗ ಕ್ಯಾಡ್ಚರ್ಲ್ ಅಂತೇಳಿ. ಎಲ್ಲಿ ಬರುತ್ತಪ್ಪ ಅಂದರೆ ಇಲ್ಲಿದೆ ನೋಡಿ, ರಾಮನಗರ ಹುಬ್ಳಿ. ಹಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು ಶಾರ್ಟ್ಕಟ್ಟಾಗಿ. ಬಂಕಾಪುರ ಟೋಲಿಂದ ಲೆಫ್ಟಿಗೆ ಹೋಗ್ಬೇಕು. ದುರ್ಗು ಕ್ಯಾಡ್ಚರ್ಲ್ ಇಲ್ಲಿಗೆ ಹೋಗ್ಬೇಕು ಇವಾಗ. ಬನ್ನಿ ಬಿಡೋಣ. ಟೀ ತಗೊಂಡು ಕುಡಿತಾ ಇದ್ದೀವಿ. ಟೀ ಕುಡ್ಕೊಂಡು ಹೋಗೋಣ ಅಂತ. 4 ಅವರ್ ಅಂದರೆ ಒಂದು 7-8 ಗಂಟೆಗೆ ಹೋಗ್ತೀವಿ.
ಅಷ್ಟೊತ್ತಿಗೆ ಬಂದಿರ್ತಾರೆ ಲೇಬರ್ಸು, ಖಾಲಿ ಮಾಡ್ಕೊತಾರೆ. ಆರಾಮಾಗಿ ಕರೆಕ್ಟ್ ಟೈಮಿಗೆ ಹೋಗ್ತೀವಿ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. The next day. ಬೆಳಗಿನ ಜಾವ 3 ಗಂಟೆಗಿದ್ದು ನಾನ್ ಸ್ಟಾಪಾಗೆ ಗಾಡಿ ರನ್ ಮಾಡಿದ್ದಾಗೈತೆ. ಇದೇ ಪೂರ್ತಿ ಸಿಂಗಲ್ ರೋಡ್ ಇವಾಗ ನಮಗೆಲ್ಲ ಸಿಗೋದು. ಬೆಳಿಗ್ಗೆ ನೋಡಿ ಫಾರೆಸ್ಟ್ನಲ್ಲಿ ನವಿಲ್ ಯಾವ ಥರ ಹೋಗ್ತಾ ಇದೆ, ಸಖತ್ತಾಗಿದೆ. ಹೈವೇಯಿಂದ ಲೆಫ್ಟ್ ತಗೊಂಡು ತಡ್ಸ ಅಂತ ಬರುತ್ತೆ. ತಡ್ಸದಿಂದ ಕಲ್ಗಟ್ಟಿಗಿಂದ ಅಳಿಯಾಳದಿಂದ ದಾಂಡೇಲಿಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ನಾವು ಹೋಗ್ತಾ ಇರೋದು. ಇವಾಗ ಅಲ್ಲೇ ಹತ್ತತ್ರ ದಾಂಡೇಲಿ ಹತ್ತತ್ರ ಇದ್ದೀವಿ. ದಾಂಡೇಲಿಗೆ ಟಚ್ ಆಗೋಲ್ಲ. ದಾಂಡೇಲಿಗೆ ಲೆಫ್ಟ್ ಹೋಗ್ಬೇಕಾದ್ರೆ ನಾವು ಸ್ಟ್ರೈಟ್ ಹೋಗ್ತೀವಿ. ಗಣೇಶನ ಗುಡಿ, ದುರ್ಗ, ಜಾಗ್ ಬೆಲ್ಟ್ ಅಂತ ಬರುತ್ತೆ. ಜಾಗ್ ಬೆಲ್ಟ್ ಮೇಲೆ ಹೋಗಬೇಕು. ಜಾಗ್ ಬೆಲ್ಟಿಂದ ನಮ್ಮ ಲೊಕೇಶನ್ ಪಾಯಿಂಟ್ ಕ್ಯಾರ್ಚಲ್ಲಾಕ್ ಅಂತೇಳಿ. ನಮ್ಮ ಲೊಕೇಶನ್ ಪಾಯಿಂಟ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಇಲ್ಲೇ ಒಂದು ಬ್ರಿಡ್ಜ್ ಇತ್ತು, ಇಲ್ಲೇ ಸೈಡ್ ಹಾಕಿ ನಿಲ್ಲಿಸಿ ಫೋನ್ ಮಾಡಿದೆ ಪಾರ್ಟಿಗೆ. ಇಲ್ಲೇ ಮುಂದೆ ರೈಲ್ವೆ ಸ್ಟೇಷನ್ ಇದೆ ಅಂತ ಹೇಳಿದರು. ಇನ್ನೊಂದು 1.5-2 ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟೇ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ಗೋವಾ ಬಾರ್ಡ್ರು. ಇಲ್ಲಿಂದ 5 ಕಿಲೋಮೀಟ್ರ್ ಹೋದರೆ ಗೋವಾ ಬಾರ್ಡ್ರು ನಮಗೆ ಸಿಗುತ್ತೆ. ನಾವು ಬಾರ್ಡ್ರಿಗೆ ಹೋಗಲ್ಲ, ಬಾರ್ಡ್ರ್ ಒಳಗೇ ಇರೋದು ನಮ್ಮ ಲೊಕೇಶನ್ ಪಾಯಿಂಟು. ಮನೆ ಮೇಲೆ ನೋಡಿ ಯಾವ ಥರ ಪಾಚಿ ಬೆಳೆದಿದೆ. ಇಲ್ಲಿ ಯಾವಾಗಲೂ ಎನಿ ಟೈಮ್ ಮಳೆ ಬರ್ತಾನೇ ಇರುತ್ತೆ. ಊರೊಳಗೆ ಆಲ್ರೆಡಿ ಎಂಟ್ರಿ ಆಗಿದ್ದಾಯಿತು. ಇದೇ ಊರಲ್ಲೇ ಖಾಲಿ ಆಗೋದು. ಮುಂದೆ ಒಂದು ಸರ್ಕಲ್ ಇದೆ ಅಂತೆ, ಸರ್ಕಲ್ ಹತ್ರ ಬನ್ನಿ ಅಂದರು. ಇದೆ ನೋಡಿ ಸರ್ಕಲ್ಲು. ಇಲ್ಲೇ ಬಂದು ಸೈಡ್ ಹಾಕಿನಿ. ಛತ್ರಪತಿ ಶಿವಾಜಿ ಮಹಾರಾಜದು ಸ್ಟ್ಯಾಚು. ಬನ್ನಿ ಫೋನ್ ಮಾಡೋಣ ಅವರಿಗೆ. ರೋಡ್ ನೋಡಿ ಹೆಂಗಿದೆ ಈಗ. ಚೂರೇ ನಮ್ಮ ಗಾಡಿ ಎಷ್ಟೈತೆ ಅಷ್ಟ್ರಾಗೆ ಪಾಸ್ ಮಾಡ್ಬೇಕು ಗಾಡಿನ. ಇಂಥ ರೋಡು ಎಲ್ಲೆಲ್ಲೆಲ್ಲೇ ನೋಡಿದ್ದಾರೆ ಇದುವರೆಗೂ. ಅನ್ಲೋಡಿಂಗ್ ಪಾಯಿಂಟ್ ಅಲ್ಲೇ ಇರೋದು. ಪಾಪ ದೂರ ಆಗುತ್ತೆ ಅಂತೇಳಿ ಹಣ ಹೊಡೆಯೋಣ, ಏನಾನ ಮಾಡಿ ಹೊಡೆಯೋಣ ಅಂತಂದರೆ ಇಷ್ಟರಲ್ಲೇ ಪಾಸ್ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಗಾಡಿ. ಇಷ್ಟೇ ರೋಡ್ ಇರೋದು ನೋಡಿ, ಇಷ್ಟು ಚಿಕ್ಕ ರೋಡು. ಕಡೆ ಮೇಲೆ ಮರ ಬೇರಿದೆ, ಅದೇ ಡೌಟ್. ಮೇಲೆ ಮರ ಪಾಸ್ ಆತಾ. ಏನೇನೋ ಮಾಡ್ಕೊಂಡು ಪಾಸ್ ಮಾಡಿದ್ವಿ. ಗಾಡಿ ರಿವರ್ಸ್ ಹಾಕಿದ್ದೀನಿ, ಖಾಲಿ ಮಾಡ್ತಾರೆ. ಅಲ್ಲಿವರೆಗೆ ಹೋಗಿ ನಾವು ಟಿಫನ್ ಮಾಡ್ಕೊಂಡು ಬರೋಣಂತೆ. ಬನ್ನಿ. ನಮ್ಮ ಟಿಫನ್ ಬಂದುಬಿಟ್ಟು ಇವತ್ತು ದೋಸೆ ಮತ್ತು ಪಲ್ಯ, ಸಾಗು, ಚಟ್ನಿ. ಗಾಡಿ ಎಲ್ಲ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ವಾಪಸ್ಸು. ನೋಡಿ ಎಷ್ಟು ಇಕ್ಕಟ್ಟಿದೆ ಅಂದರೆ ರೋಡಿಲ್ಲ, ಜಾಗನೇ ಇಲ್ಲ. ಆ ಕಡೆನೂ ಮರ ಇದೆ ನೋಡಿ, ಕರೆಂಟ್ ಕಂಬ ಬೇರೆ ಇದೆ. ಗಾಡಿ ಪಾಸ್ ಆಗೋಂತೂ ಭಾಳ ಕಷ್ಟ ಅಂದರೆ ಭಾಳ ಕಷ್ಟ. ಅಲ್ಲಂತ ಮರ ಮಾತ್ರ ಮೇಲೆ ಟಚ್ ಆಗುತ್ತೆ ಬಾಡಿ, ಅದ್ರಾಗೆ ಚೂರು ಹಿಂದೆ ಮುಂದೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಎಷ್ಟು ಇಕ್ಕಟ್ಟಿದೆ ಅಂತಂದರೆ ಸ್ವಲ್ಪ ಒಂದು 2-3 ಇಂಚಲ್ಲೇ ಗಾಡಿ ಟಚ್ ಆಗುತ್ತೆ, ಅಷ್ಟು ಇಕ್ಕಟ್ಟು ಜಾಗ ಇದು. ನೋಡ್ತಾ ಇರ್ಬೋದು ನೀವು. ಇಲ್ಲಂತೂ ಬರ್ಬೇಕಾರಂತೂ ತುಂಬ ಕಷ್ಟನ ಪಟ್ಟು ಗಾಡಿ ಕಟ್ ಮಾಡಿದ್ದು. ಆ ಕಡೆ ನೋಡಿ ಚರಂಡಿ ಇದೆ, ನೋಡಿ ಕಟ್ ಮಾಡ್ಕೊಂಡು ಗಾಡಿ. ಆ ಕಡೆನೂ ಚರಂಡಿ ಇದೆ, ತುಂಬ ಕಷ್ಟ ಇದೆ ರೋಡು. ಹಿಂದೆ ಹೋಗಿ ಹಿಂದೆ ಮುಂದೆ ಕಟ್ ಮಾಡ್ಕೊಬೇಕು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಇಲ್ಲ. ಗಾಡಿ ಪಾಸ್ ಮಾಡಿದಂತೂ ಸಿಕ್ಕಾಬಟ್ಟೆ ಕಷ್ಟ ಆಗೋಗ್ಬಿಡ್ತು. ಅಲ್ಲಿಗೂ ಮೇಲೆ ಬಾಡಿ ನಮ್ಮದು ಹಿಂದೆ ಆಂಗ್ಲರ್ ಪೈಪ್ ಹಾಕಿದ್ವಲ್ಲ, ಟಚ್ ಆಯ್ತು ಸ್ವಲ್ಪ ಮರಕ್ಕೆ. ಆದರೂ ಹಿಂದೆ ಮುಂದೆ ತಗೊಂಡು ಪಾಸ್ ಮಾಡ್ಕೊಂಡು ಹೆಂಗೆ ರೋಡಿಗೆ ಬಂದಿದ್ದೀವಿ, ಮೇನ್ ರೋಡಿಗೆ ಆಲ್ರೆಡಿ. ಬನ್ನಿ ಇಲ್ಲಿಂದ ಇವಾಗ ಏನಪ್ಪ ಪ್ಲ್ಯಾನಿಂಗ್ ಅಂದರೆ ಹುಬ್ಬಳ್ಳಿ ಹತ್ರ ಹೋಗೋಣ. ಫೋನ್ ಮಾಡೋಣ ಹೋಗಿ ಹತ್ತತ್ರ ಇದ್ದಂಗೆ ಯಾವುದಾನ ಲೋಡ್ ಟ್ರಾನ್ಸ್ಪೋರ್ಟಿಗೆ ಕೇಳೀನಿ. ಇದ್ದರೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ, ಇಲ್ಲಾಂದರೆ MT ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಯಾವುದೊಂದು ಲೋಡ್ ನೋಡ್ಕೊಂಡು ನಾಳೆ ಲೋಡ್ ಮಾಡಿದ್ರಾಗುತ್ತೆ. ಹೆಂಗಾಗುತ್ತಾ ಇವಾಗ ಫಸ್ಟ್ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಹೋಗಿ ಫೋನ್ ಮಾಡ್ಕೊಂಡು ಹೋಗೋಣಂತೆ. ಇಲ್ಲಿ ಲೊಕೇಶನ್ ನೋಡಿ ಏನು ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಗ್ರೀನ್ ಪಾರ್ಕ್ ಥರ ಇದೆ. ಇಲ್ಲಿಂದ ನಮಗೆ ದೂದ್ಸಾಗರ್ 10 ಕಿಲೋಮೀಟ್ರ್ ಇತ್ತು ಅಷ್ಟೇ, ಖಾಲಿ ಮಾಡಿದ್ವಲ್ಲ ಆ ಪಾಯಿಂಟಿಂದ. ಆ ರೈಲ್ವೆ ಸ್ಟೇಷನಿಂದ ಹೋಗ್ಬೋದಾಗಿತ್ತು ರೈಲಲ್ಲಿ. ಅವ್ರು ಹೇಳಿದರು ಲೇಬರ್ಸು, ನಾವು ಅನ್ಲೋಡ್ ಮಾಡಿದ್ವಲ್ಲ ಮೆಟೀರಿಯಲ್ಸು, ಬನ್ನಿ ಹೋಗೋಣ ಬೇಕಾದ್ರೆ ನೋಡ್ಕೊಂಬರುವಂತ್ರಿ ಅಂತ. ಮಳೆ ಬೇರೆ ಬರೋದಲ್ಲ ಖಾಲಿ ಮಾಡ್ಬೇಕಾದ್ರೆ, ಹಂಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಈ ಕಡೆ ಬೇರೆ ಟೈಮ್ ಆಗುತ್ತೆ. ನಮ್ದು ಇನ್ನೊಂದು ಏನೋ ಪ್ಲ್ಯಾನಿಂಗ್ ಇದೆ ಗಾಡಿದು, ಹೇಳ್ತೀನಿ ಹೋಗ್ತಾ. ಬನ್ನಿ. ನಮ್ಮ ಗಾಡಿದು ತುಂಬ ಅಂದರೆ ತುಂಬ ಕೆಲಸ ಇದ್ದಾವೆ. ಫಸ್ಟು ಆಲ್ರೆಡಿ ನಮ್ಮ ಗಾಡಿ ಕೆಲಸ ಮಾಡಿಸೋದಂದರೆ ಇವಾಗ ಒಂದು 15 ದಿನ ಹಿಡಿಯುತ್ತೆ, ಅಷ್ಟು ಕೆಲಸ ಇದ್ದಾವೆ. ಹೇಳ್ತೀನಿ ಏನೇನು ಕತೆ ಏನೇನಿಲ್ಲ ಅಂತ. ನೋಡಿ ಮಳೆ ಬಂದೇ ಬಿಡ್ತು. ಇವಾಗ ಹೋಗಿದ್ರೆ ನಮಗೆ ಭಾರಿ ಪ್ರಾಬ್ಲಮ್ ಬಂದ್ಬಿಡೋದು.
ಹಂಗಾಗಿ ಇದೇ ಕಾರಣಕ್ಕೆ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ. ಬರ್ತಾ ರೋಡಲ್ಲಿ ನೋಡಿ KSRTC ಗುಂಡಿ ಒಳಗೆ ಹೋಗ್ಬಿಟ್ಟಿದೆ. ಆ ಕಡೆ ರೈಟ್ ಸೈಡಲ್ಲಿ ನೋಡಿ ಯಾವ ಥರ ಸೀದಾ ಒಳಗಡೆ ಹೋಗ್ಬಿಟ್ಟಿದೆ. ಯಾರೂ ಏನೂ ಆಗಿಲ್ಲ, ನಿಧಾನಕ್ಕೆ ಟರ್ನಿಂಗಲ್ಲಿ ಯಾವುದೋ ಗಾಡಿ ಅಡ್ಡ ಬಂದಿದೆ, ಹಾಗೆ ರೈಟ್ ಸೈಡಲ್ಲಿ ಹೋಗ್ಬಿಟ್ಟಿದೆ. ಫೈನಲಾಗಿ ಕಲಗಟ್ಟಿಗೆ ಹತ್ರ ಬಂದು ಇಲ್ಲೇ ಒಂದು ಹೋಟ್ಲಿತ್ತು ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲೇ. ಊಟ ಚೆನ್ನಾಗಿತ್ತು, ಚಪಾತಿನ ಸಾಂಬಾರು ಊಟ ಮಾಡ್ಕೊಂಡಿದ್ದಾಯಿತು. ಇಲ್ಲಿಂದ ಇನ್ನು 40 ಕಿಲೋಮೀಟ್ರ್ ಇದೆ ಶಿಗ್ಗಾವಿಗೆ ಹೋಗ್ಬಿಟ್ರೆ ಬೈಪಾಸ್ ಹೈವೇನೆ ಸೀದಾ ಡೈರೆಕ್ಟು ಚಿತ್ರದುರ್ಗ ಕೆಂಪ್ಟಿ ಹೋಗ್ತಿರೋದೆ. ಯಾಕಪ್ಪ ಅಂದ್ರೆ ಲೋಡಿಂಗ್ ಕೇಳಿದೆ, ಯಾವ ಬರಲಿಲ್ಲ, ಹಂಗಾಗಿ ಬೇಡ ಅಂತೇಳಿ MT ಹೋಗೋಣ, ಬನ್ನಿ ಹೋಗೋಣಂತೆ. ಇಲ್ಲೇ ಊಟ ಮಾಡಿದ್ದು ಹೋಟ್ಲಿದ ಪಕ್ಕದಲ್ಲೇ. ಬನ್ನಿ, ಇಲ್ಲಿಂದ 40 ಕಿಲೋಮೀಟ್ರ್ ಇದೆ, ಹೋಗೋಣಂತೆ ಆರಾಮಾಗಿ. ಕಲ್ಲಗಟ್ಟಗಿ ಮುಂದೆ ಒಂದು 4 ಕಿಲೋಮೀಟ್ರ್ ಹೋಗಿ ರೈಟಿಗೆ ಟರ್ನ್ ಹೊಡಿಬೇಕು. ಡೈರೆಕ್ಟ್ ಹೋದರೆ ಸ್ಟ್ರೈಟ್ ಹೋದರೆ ಹುಬ್ಳಿಗೆ ಹೋಗುತ್ತೆ. ಇವಾಗ ಹುಬ್ಳಿಗೆ ಹೋಗಂಗಿಲ್ಲ, ಲೋಡಿಂಗ್ ಇದ್ದಿದ್ರೆ ಸಿಕ್ಕಿದ್ರೆ ಹೋಗ್ತಿದ್ವಿ. ಲೋಡಿಂಗ್ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ರೈಟ್ ಹೊಡ್ಕೊಂಡು ಹೋದರೆ 20 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ರಾತ್ರಿ ಬಂದಿದ್ರು ಊಟೆ. ಬನ್ನಿ ಹೈವೇಗೆ ಹೋಗಿ ಮತ್ತೆ ಸಿಗೋಣ. ಫೈನಲ್ಲಾಗಿ ಹೈವೇ ರೀಚ್ ಆಗಿತ್ತಾಯಿತು ನೋಡಿ. ಈ ಬ್ರಿಡ್ಜಿಂದ ಟರ್ನ್ ಹೊಡ್ಕೊಂಡು ರೈಟ್ ಸೈಡಿಗೆ ಹೋದರೆ ಹೈವೇ. ಹೋಗ್ತಾ ನಾವು ಮುಂದೆ ಹೋಗಿ ರೈಟ್. ಈ ಟ್ರ್ಯಾಕ್ಟರ್ ಲೋಡ್ ನೋಡಿ, ಮತ್ತು ಈ ಲಾರಿದು ಪ್ಲಾಟ್ಫಾರಮು ಬೆಂಡ್ ಆಗಿಬಿಟ್ಟಿದೆ. ಈ ಕಡೆ ಲಾಸ್ಟ್ ಟ್ರ್ಯಾಕ್ಟರು ಸ್ವಲ್ಪ ಈ ಕಡೆ ಜರುಗಿಬಿಟ್ಟಿದೆ ನೋಡಿ, ಯಾವ ಥರ ಶೇಕ್ ಆಗ್ತಿದೆ ಅಂತ. ಕಟ್ಟಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಣ್ಣ ಆದರೂ ಬಾರಿಸ್ತಾನೆ ಇದ್ದಾರೆ ಸುಮ್ಮನೆ. ಮುಂದೆ ಇರೋದಕ್ಕೂ ಹಿಂದೆ ಇರೋದಕ್ಕೂ ಒಂದು 2-3 ಇಂಚು ಜಾಸ್ತಿ ಕಡಿಗೆ ಬಂದಿದೆ ನೋಡಿ. ಈ ಕಡೆ ಬಟನ್ ಟೈರು ಸೀದಾ ಎಲ್ಲಿ ಬಂದಿದೆ ನೋಡಿ ಅದು. ಆದರೂ ಹಿಂದೆ ಶೇಕ್ ಆಗ್ತಿದೆ, ಏನು ಲೋಡ್ ಹಿಂದಕ್ಕೆ ಜಾಸ್ತಿ ಇದೆ ಗೊತ್ತಿಲ್ಲ. ಮತ್ತು ನಮ್ಮ ಗಾಡಿದು ಕೆಲಸದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಹೇಳೋದು ಬೇಡ, ಗಾಡಿ ನೆಕ್ಸ್ಟ್ ಟ್ರಿಪ್ಪು ಲೋಡ್ ಮಾಡೋದು ಬೇಡ, ಗಾಡಿ ಕೆಲಸ ಮಾಡ್ಸೋಣ. ಏನು ಕೆಲಸ ಮಾಡಿಸ್ತೀವಿ ಅಂತೇಳಿ ವೀಡಿಯೋ ಮಾಡ್ಕೊತಾನೆ ನಿಮಗೆ ಹೇಳ್ಬಿಡ್ತೀನಿ. ನಾಳಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಸೋಣಂತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಚಿತ್ರದುರ್ಗ 100 ಕಿಲೋಮೀಟ್ರ್ ಇದೆ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇಷ್ಟಾರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. Thank you.